Article in constitution means any article will be speaking about a particular issue or any particular topic. The meaning of article in any Indian in any of the constitution. So Indian constitution alli article antandre idu idrartha. It will speak about a specific or a particular issue. So generally article 1 will speak about union and its territory. ಸೊ ಭಾರತ ದೇಶದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಮತ್ತೆ ಆ ದೇಶದಲ್ಲಿರುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ರಾಜ್ಯಗಳಿವೆ, ಆ ರಾಜ್ಯಗಳ ಮುಖ್ಯ ಕೇಂದ್ರಗಳು ಯಾವ ರೀತಿಯಾಗಿದೆ, ಸೊ ಅದರ ಬಗ್ಗೆ ಈ ಆರ್ಟಿಕಲ್ 1 ನಲ್ಲಿ ಚರ್ಚೆಯನ್ನು ಮಾಡುತ್ತಾರೆ. ಸೊ ದಟ್ ಈಸ್ ವಾಟ್ ಆರ್ಟಿಕಲ್ 1 ವಿಲ್ ಸ್ಪೀಕ್ ಅಬೌಟ್. ಆರ್ಟಿಕಲ್ 1 ಸೇಸ್ ದಟ್ ಇಂಡಿಯಾ ದಟ್ ಈಸ್ ಭಾರತ್ ಅಥವಾ ಭಾರತ್ ದಟ್ ಈಸ್ ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಏನ್ ಹೇಳ್ತಿರಲ್ಲ ಅದರ ಬಗ್ಗೆ ಇರೋಂಥದ್ದು. ಹಾಗೇನೆ ಇಫ್ ಯು ಟೇಕ್ ಆರ್ಟಿಕಲ್ 2, this article 2 will speak about admission of any of the territory which is not part of India. So ಯಾವ ಟೆರಿಟರಿ ಭಾರತದ ಟೆರಿಟರಿ ಅಲ್ಲವೋ ಆ ಟೆರಿಟರಿಯನ್ನ ಭಾರತ ದೇಶದ ಒಳಗೆ ಸೇರಿಸಿಕೊಳ್ಳುವುದನ್ನ ಇದರ ಬಗ್ಗೆ ಚರ್ಚೆ ಮಾಡುತ್ತಾರೆ. ಸೊ ಯಾವುದೋ ಒಂದು ಪ್ಲೇಸ್ 1 ಅಂತ ಇದೆ. ಸೊ ಆ ಪ್ಲೇಸ್ 1 ಏನಿದೆಯಲ್ಲ ಆ ಪ್ಲೇಸ್ 1 ಭಾರತದ ಭಾಗವಲ್ಲ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಇಂಡಿಯನ್ ಟೆರಿಟರಿ. But over a period of time, India will decide that this part will be taken into Indian territory. In a similar manner, there is some other part, P2. This part is somewhere in the middle of Arabian Ocean. It is somewhere, it is in the middle of Indian Ocean. ಎಲ್ಲೋ ಒಂದು ಭಾಗದಲ್ಲಿದೆ. ಅದನ್ನ ನಾವೇನಾದರೂ ಇಂಡಿಯಾದ ಭಾಗವನ್ನಾಗಿ ಮಾಡಿಕೊಂಡರೆ ಆ ಭಾಗವನ್ನ ನಾವು ಇಂಡಿಯಾದ ಜೊತೆಗೆ ಯಾವ ರೀತಿ ಸೇರಿಸುವುದು ಅದರ ಬಗ್ಗೆ ಚರ್ಚೆ ಮಾಡುವುದು ಈ ಒಂದು ಆರ್ಟಿಕಲ್ 2. Article 3 generally speaks about reorganization of the Indian territory. ಸೊ ಇಂಡಿಯಾ ಮುಂಚೆಯಿಂದಲೂ ಯಾವ ರೀತಿಯಾಗಿದೆ, ಇವತ್ತು ನನ್ನ ಹತ್ರ ಇರೋಂಥದ್ದು ಈ ರೀತಿಯಾಗಿ ಉತ್ತರದಿಂದ ದಕ್ಷಿಣ ಮತ್ತೆ ವೆಸ್ಟರ್ನ್ ಪಾರ್ಟ್ ಇಂದ ಈಸ್ಟರ್ನ್ ಪಾರ್ಟ್, ಈ ಇಂಡಿಯನ್ ಟೆರಿಟರಿ ಏನಿದೆಯಲ್ಲ ಇದರ ಬಗ್ಗೆ ರಿಆರ್ಗನೈಸೇಷನ್ ಯಾವ ರೀತಿಯಾಗಿ ರಿಆರ್ಗನೈಸೇಷನ್ ಅಂತಂದ್ರೆ, ಈಗ ಮುಂಚೆ ಇಲ್ಲಿ ಆಂಧ್ರ ಪ್ರದೇಶ ಇತ್ತು. ಈ ಆಂಧ್ರ ಪ್ರದೇಶವನ್ನ ಈಗ 2 ಭಾಗವನ್ನಾಗಿ ಮಾಡಿದ್ದಾರೆ. ಯಾವ್ದಾಗಿ ಮಾಡಿದ್ದಾರೆ? ಒಂದು ತೆಲಂಗಾಣ ಮತ್ತೆ ಇನ್ನೊಂದು ಆಂಧ್ರ ಪ್ರದೇಶ. ಹಾಗೇನೆ ಇವತ್ತು ಕರ್ನಾಟಕದಲ್ಲಿ ಏನ್ ಕೂಗ್ ಕೇಳಿಸ್ತಾ ಇದೆ ಅಂತಂದ್ರೆ ದೇರ್ ಶೆಲ್ ಬಿ ಕಲ್ಯಾಣ ಕರ್ನಾಟಕ ಪಾರ್ಟ್ ಅಂತ ಕೇಳ್ತಾ ಇದಾರೆ ಅವರು. ಸೊ ನಾರ್ದರ್ನ್ ಪಾರ್ಟ್ ಆಫ್ ದ ಕರ್ನಾಟಕ ಏನಿದೆ, ಹೈದರಾಬಾದ್ ಕರ್ನಾಟಕ ಏನಿದೆಯಲ್ಲ ಅದನ್ನ ಒಂದು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿ ಅಂತ. ಈ ರೀತಿ ಕರ್ನಾಟಕವನ್ನ ಇವರೇನಾದ್ರೂ ಡಿವೈಡ್ ಮಾಡಿದ್ರೆ, ಇಫ್ ಕರ್ನಾಟಕ ಬೀನ್ ಡಿವೈಡೆಡ್ ಇಂಟು 2 parts, ದಟ್ ವಿಲ್ ಬಿ ಡನ್ ಥ್ರೂ ಆರ್ಟಿಕಲ್ 3. ಆರ್ಟಿಕಲ್ 3 ನಲ್ಲಿ ಅವ್ರೇನಂತ ಹೇಳ್ತಾರೆ ಅಂದ್ರೆ, ಇಡೀ ಭಾರತದ ಒಕ್ಕೂಟದಲ್ಲಿದ್ದು ಅಥವಾ ಈ ಭಾರತದ ಭೂಪಟದಲ್ಲಿದ್ದು ಇಲ್ಲೇನಾದರೂ ಚೇಂಜಸ್ ಆದರೆ, ಇಫ್ ದೇರ್ ಇಸ್ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ ಆರ್ ಕ್ರಿಯೇಷನ್ ಆಫ್ ನ್ಯೂ ಸ್ಟೇಟ್ ಅಮಾಂಗ್ ದಿ ಸ್ಟೇಟ್ಸ್, ಈ ರಾಜ್ಯಗಳಲ್ಲೇ ಏನಾರ ವ್ಯತ್ಯಾಸ ಆದ್ರೆ ಅದನ್ನ ಯಾವ್ದ್ರಲ್ಲಿ ನೋಡ್ತೀವಿ ನಾವು? ಆರ್ಟಿಕಲ್ 3. ಆರ್ಟಿಕಲ್ 4 ಏನಂತ ಹೇಳುತ್ತೆ? ಆರ್ಟಿಕಲ್ 4 ವಿಲ್ ಗಿವ್ ಪ್ರೊಟೆಕ್ಷನ್ ಟು ಆರ್ಟಿಕಲ್ 2, ಆರ್ಟಿಕಲ್ 3 ಅಂಡ್ ಆರ್ಟಿಕಲ್ 1. ಸೊ ನೀನ್ ಇಲ್ಲೇನ್ ಮಾಡ್ತೀಯಾ ಅವುಗಳನ್ನ ಯಾವ ರೀತಿ ಮಾಡ್ಬೋದು, ಅವುಗಳಿಗೆ ಏನ್ ಪ್ರೊಟೆಕ್ಷನ್ ಇದೆ ಅಂತೇಳಿ ಆರ್ಟಿಕಲ್ 4 ಹೇಳುತ್ತೆ. ಸೊ ಈಗ ಆರ್ಟಿಕಲ್ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಯಾವ್ದ್ರ ಬಗ್ಗೆ ಮಾತಾಡ್ತಿದಾವೆ? ಓವರ್ ಆಲ್ ಆಗಿ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಬಗ್ಗೆ ಮಾತಾಡ್ತದೆ. ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಯೂನಿಯನ್ ಅಂತಂದ್ರೆ ಭಾರತದ ಒಂದು ಭೂಪ್ರದೇಶ ಏನಿದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತದೆ. ಸೊ ಈ ರೀತಿಯಾಗಿ ಎನಿ ಆಫ್ ದ ಆರ್ಟಿಕಲ್ ಆರ್ ದ ಗ್ರೂಪ್ ಆಫ್ ಆರ್ಟಿಕಲ್ಸ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಎ ಪರ್ಟಿಕ್ಯುಲರ್ ಟಾಪಿಕ್ ದಟ್ ವಿಲ್ ಬಿ ಗ್ರೂಪ್ ಟುಗೆದರ್ ಟು ಫಾರ್ಮ್ ಎ ಚಾಪ್ಟರ್. ಆ ಚಾಪ್ಟರ್ ನ ನಾವು ಟೆಕ್ನಿಕಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಕರಿತೀವಿ ಅಂತಾರೆ? ಪಾರ್ಟ್ ಎಂದು ಕರೆಯುತ್ತೇವೆ. ಸೊ ಪಾರ್ಟ್ 1 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಲ್ ಸ್ಪೀಕ್ ಅಬೌಟ್ ಇಂಡಿಯಾ ಆರ್ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಸೊ ಈ ಒಂದು ಪಾರ್ಟ್ 1 ನಲ್ಲಿ ಎಷ್ಟು ಆರ್ಟಿಕಲ್ ಇದಾವೆ? ಆರ್ಟಿಕಲ್ 20. ಆರ್ಟಿಕಲ್ 1 ಇಂದ ಆರ್ಟಿಕಲ್ 4 ಏನಿದೆಯಲ್ಲ ಈ 4 ಆರ್ಟಿಕಲ್ ನ ಒಟ್ಟಿಗೆ ಸೇರಿಸಿದ್ರೆ ಅದನ್ನೇನಂತ ಕರಿಬೇಕು ನಾವು? ಪಾರ್ಟ್ 1 ಅಂತ. ಅರ್ಥ ಆಯ್ತಾ? ಸೊ ಅದೇ ರೀತಿಯಾಗಿ ನೀವೇನಾದ್ರೂ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲೇನೆ ಯಾವ್ದಿದೆ ಅಂತಂದ್ರೆ ಟೇಬಲ್ ನಂಬರ್ 4.1 ಗೆ ಬನ್ನಿ. ಟೇಬಲ್ ನಂಬರ್ 4.1 ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಟೇಬಲ್ ನಂಬರ್ 4.1 ಅದು 7th ಮತ್ತೆ 8th ಎಡಿಷನ್ ನಲ್ಲಿ. ಅದು ಹಳೆ ಎಡಿಷನ್ ಆಗಿದ್ರೆ ಬೇರೆ ಇದೆ. ಏನಂತ ಇದೆ ಹಳೆ ಎಡಿಷನ್ ನಲ್ಲಿ? 3.1 ಟೇಬಲ್ ನಂಬರ್ ನಾನು ಕೇಳ್ತಾ ಇರೋದು 3.1. ಹಳೆ ಬುಕ್ ಅಲ್ಲಿ 3.1, ಹೊಸ ಬುಕ್ ಅಲ್ಲಿ 4.1. ಅದ್ರಲ್ಲಿ ನೋಡಿ 5th ಇದೆಯಲ್ಲ, ಪಾರ್ಟ್ 5 ಇದೆಯಲ್ಲ, ಅಲ್ಲಿಗೆ ಬನ್ನಿ. ಪಾರ್ಟ್ 5 ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಇಟ್ ವಿಲ್ ಸ್ಪೀಕ್ ಅಬೌಟ್ ಯೂನಿಯನ್ ಗವರ್ನಮೆಂಟ್. ಅದರ ಒಳಗಡೆ ಬನ್ನಿ, ಏನಂತ ಇದೆ? ಚಾಪ್ಟರ್ 1 it will speak about the executive at the central government.
Chapter 2, it will speak about the parliament at the central government. Chapter 3 will speak about the legislative powers of the president. ಸರಿನಾ? ಹಾಗೇನೆ ಚಾಪ್ಟರ್ 4 will speak about the union judiciary. ಚಾಪ್ಟರ್ 5 will speak about the CAG. ಇಲ್ಲಿ ಬಂದಿರೋಂತಹ ಎಲ್ಲಾ ಅಂಶಗಳೇನಿದಾವಲ್ಲ ಇವೆಲ್ಲವೂ ಈ ಸೆಂಟ್ರಲ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟವ ಇಲ್ಲಾಂದ್ರೆ ಸ್ಟೇಟ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟವ? ಸೆಂಟ್ರಲ್ ಗವರ್ನಮೆಂಟ್. ಸರಿನಾ? ಸೊ ಸೆಂಟ್ರಲ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರೋದು, ಇಫ್ ದೇರ್ ಇಸ್ ಎನಿ ಗವರ್ನಮೆಂಟ್ ದೇರ್ ಶೆಲ್ ಬಿ ಲೆಜಿಸ್ಲೇಚರ್, ಇಫ್ ದೇರ್ ಇಸ್ ಎನಿ ಗವರ್ನಮೆಂಟ್ ದೇರ್ ಶೆಲ್ ಬಿ ಎಕ್ಸಿಕ್ಯೂಟಿವ್, ಇಫ್ ದೇರ್ ಇಸ್ ಎನಿ ಗವರ್ನಮೆಂಟ್ ದೇರ್ ಶೆಲ್ ಬಿ ಜುಡಿಷಿಯರಿ. ಇವೇ ತಾನೇ 3 ಅಂಗಗಳು. ಸೊ ಒಂದು ಕಾರ್ಯಾಂಗ, ಇನ್ನೊಂದು ಶಾಸಕಾಂಗ, ಇನ್ನೊಂದು ನ್ಯಾಯಾಂಗ. ಕರೆಕ್ಟಾ? ಸೊ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಇವುಗಳ ಬಗ್ಗೆ ಚರ್ಚೆಯನ್ನ ನಡೆಸಿದರೆ ಅವೆಲ್ಲವೂ ಸಹ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರಂತದ್ದು. ಯಾವ್ದ್ರ ಬಗ್ಗೆ? ಸೆಂಟ್ರಲ್ ಗವರ್ನಮೆಂಟ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ಪಾರ್ಟ್ 5 ನಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟಂತ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿಯನ್ನ ಸೇರಿಸಲಾಗಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅದೇ ಕಾಲಮ್ ಅಲ್ಲಿ ನೀವು ಅದೇ ಇದರಲ್ಲಿ ರೋ ನಲ್ಲಿ ಯೂನಿಯನ್ ಗವರ್ನಮೆಂಟ್ ಅಂತಿದೆಯಲ್ಲ, 5th ಇದರಲ್ಲಿ ಪಾರ್ಟ್ 5 ಅಲ್ಲಿ ನೀವು ರೈಟ್ ಕಾಲಮಿಗೆ ಬಂದ್ರೆ ಆರ್ಟಿಕಲ್ಸ್ ಕವರ್ಡ್ ಅಂತ ಇದೆ. ಆ ಆರ್ಟಿಕಲ್ಸ್ ಕವರ್ಡ್ ಎಷ್ಟಿದೆ? 52 to 151. ಸೊ ಅದರ ಅರ್ಥ ಏನು ಅಂತಂದ್ರೆ ಆಲ್ ದ ಆರ್ಟಿಕಲ್ಸ್ ವಿಚ್ ಆರ್ ರಿಲೇಟೆಡ್ ಟು ಸೆಂಟ್ರಲ್ ಗವರ್ನಮೆಂಟ್ ವಿಲ್ ಬಿ ಕವರ್ಡ್ ಅಂಡರ್ ಎ ಪರ್ಟಿಕ್ಯುಲರ್ ಪಾರ್ಟ್, ದಟ್ ಈಸ್ ಪಾರ್ಟ್ 5. ಅರ್ಥ ಆಗ್ತಾ ಇದೆಯಾ? ಸೊ ಅದು ಅದರ ಅರ್ಥ. ಸೊ ಅಲ್ಲಿ ಆರ್ಟಿಕಲ್ 52 ಅಂತ ಇದೆ. ಈ ಆರ್ಟಿಕಲ್ 52 ಏನಿದೆಯಲ್ಲ, ದಿಸ್ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಇಶ್ಯೂ. ಆರ್ಟಿಕಲ್ 53 ಇಟ್ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಇಶ್ಯೂ, ಬಟ್ ದೇ ಆರ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್ ಟಾಪಿಕ್. ಯಾವುದು? ಸೆಂಟ್ರಲ್ ಗವರ್ನಮೆಂಟ್. ಹಾಗಾಗಿ ಅವನ್ನೆಲ್ಲ ಒಟ್ಟಿಗೆ ಸೇರಿಸುತ್ತೇವೆ. ಸೊ ಇದು ಇದರ ಅರ್ಥ. ಆರ್ಟಿಕಲ್ ಅಂದ್ರೆ ಪಾರ್ಟ್ ಅಂತಂದ್ರೆ. ನೆಕ್ಸ್ಟ್ ಅದೇ ರೀತಿ 6th ಬನ್ನಿ. ಸ್ಟೇಟ್ ಗವರ್ನಮೆಂಟ್ ಅಂತ ಇದೆ. ಆ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ನಮಗೆ ಕಾಣಿಸ್ತಾ ಇರೋಂಥದ್ದು ನಂಬರ್ ಆಫ್ ಆರ್ಟಿಕಲ್ಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ? 150 to 237. ಸರಿನಾ? ನೀವು ಕೆಳಗಡೆ ಬನ್ನಿ ನೋಡಿ. ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಫಸ್ಟ್ ಚಾಪ್ಟರ್ ವಿಲ್ ಸ್ಪೀಕ್ ಅಬೌಟ್ ದ ಜನರಲ್ ಆಸ್ಪೆಕ್ಟ್ಸ್ ಆಫ್ ದ ಸೆಂಟ್ರಲ್ ಸ್ಟೇಟ್ ಗವರ್ನಮೆಂಟ್. ನೆಕ್ಸ್ಟ್ ದಿ ಎಕ್ಸಿಕ್ಯೂಟಿವ್. ಯಾರು ದಿ ಎಕ್ಸಿಕ್ಯೂಟಿವ್ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಸಿಎಂ ಅಂಡರ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಬರುತ್ತೆ. ಸರಿನಾ? ಏನ್ ಕರ್ನಾಟಕದಲ್ಲಿ ಸಿಎಂ ಇದಾರೆ, ಅವ್ರ ಅಂಡರ್ ಒಂದು 30 ಜನ 35 ಜನ ಮಿನಿಸ್ಟರ್ಸ್ ಏನಿದಾರಲ್ಲ, ಈಗ ನೋಡಿದಿರತ್ತಾನೆ ಕಿತ್ತಾಡ್ತಾ ಇರ್ತಾರಲ್ಲ, ನನಗೆ ಆ ಮಿನಿಸ್ಟ್ರಿ ಬೇಕು, ಈ ಮಿನಿಸ್ಟ್ರಿ ಬೇಕು ಅಂತ. ಅವರೆಲ್ಲರೂ ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದು ದಿ ಎಕ್ಸಿಕ್ಯೂಟಿವ್. ನೆಕ್ಸ್ಟ್ ದಿ ಲೆಜಿಸ್ಲೇಚರ್. ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಯಾವುದು? ನಮ್ಮ ವಿಧಾನಸಭಾ ಮತ್ತೆ ವಿಧಾನ ಪರಿಷತ್ ಏನಿದೆಯಲ್ಲ ಅದನ್ನ ನಾವೇನಂತ ಕರಿತೀವಿ? ಲೆಜಿಸ್ಲೇಚರ್ ಅಂತ ಕರಿತೀವ, ಎಕ್ಸಿಕ್ಯೂಟಿವ್ ಅಂತ ಕರಿತೀವ? ಲೆಜಿಸ್ಲೇಚರ್. ಹಾಗೇನೆ ನೆಕ್ಸ್ಟ್ ಅದ್ರ ಕೆಳಗಡೆ ಬಂದ್ರೆ ಏನಂತ ಇದೆ? ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಗವರ್ನರ್. ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಯಾರ ಬಗ್ಗೆ ಮಾತಾಡುತ್ತೆ? ಅಲ್ಲಿ ಪ್ರೆಸಿಡೆಂಟ್ ಬಗ್ಗೆ. ಇಲ್ಲಿ ಯಾರ ಬಗ್ಗೆ ಮಾತಾಡಬೇಕು? ಗವರ್ನರ್. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಜುಡಿಷಿಯರಿ ಯಾರು ಬರುತ್ತೆ? ಜುಡಿಷಿಯರಿ ಸ್ಟೇಟ್ ಅಂಡರು ಹೈಕೋರ್ಟ್ಗೆ ಸಂಬಂಧ. ಸೊ ಈ ರೀತಿ ರಾಜ್ಯಕ್ಕೆ ಸಂಬಂಧಪಟ್ಟ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಒಂದು ಪರ್ಟಿಕ್ಯುಲರ್ ಪಾರ್ಟ್ ನಲ್ಲಿ ಸೇರಿಸಲಾಗುವುದು. ಇದನ್ನೇನೆ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಟ್ ಎಂದು ಗುರುತಿಸುತ್ತೇವೆ. ಇದು ಇದರ ಅರ್ಥ. ಸರ್ ಇದ್ರ ಬಗ್ಗೆ ಎಲ್ಲ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತಾ ಅಂತಂದ್ರೆ ಪಾರ್ಟ್ ಅಂದ್ರೆ ಏನು, ಆರ್ಟಿಕಲ್ ಅಂದ್ರೆ ಏನು ಅಂತ ಬರೋದಿಲ್ಲ. ಆದ್ರೆ ನೀವು ಮುಂದಕ್ಕೆ ಓದ್ಬೇಕಾದ್ರೆ ವಾಟ್ ಈಸ್ ಪಾರ್ಟ್, ವಾಟ್ ಈಸ್ ಅನ್ ಆರ್ಟಿಕಲ್ ಅಂತಂದ್ರೆ ನಿಮ್ಗೆ ಡೌಟ್ಗಳು ಬರಬಾರ್ದು. ಸೊ ಇದರರ್ಥ ಆರ್ಟಿಕಲ್ ವಿಲ್ ಸ್ಪೀಕ್ ಅಬೌಟ್ ಎ ಸ್ಪೆಸಿಫಿಕ್ ಆರ್ ಎ ಪರ್ಟಿಕ್ಯುಲರ್ ಇಶ್ಯೂ. ಪಾರ್ಟ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಗ್ರೂಪ್ ಆಫ್ ಆರ್ಟಿಕಲ್ಸ್. ದೋಸ್ ಆರ್ಟಿಕಲ್ಸ್ ವಿಲ್ ಬಿ ಇಂಟರ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್ ಟಾಪಿಕ್. ಸೊ ಒಂದಕ್ಕೆ ಒಂದು ಸಂಬಂಧ ಇರಬೇಕು. ಸೊ ಈ ರೀತಿಯಾಗಿರೋಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಪಾರ್ಟ್ ಆಯ್ತು, ಅದಾದ್ಮೇಲೆ ಆರ್ಟಿಕಲ್ ಆಯ್ತು. ಇನ್ನು ಉಳಿದಿರೋದು ಯಾವುದು? ಶೆಡ್ಯೂಲ್. ಏನ್ ಶೆಡ್ಯೂಲ್ ಅಂತಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅಂತ. ಸರಿ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಆರ್ಟಿಕಲ್ ಅಲ್ಲಿ ಪೂರ್ತಿಯಾಗಿ ಬಿಡಿಸಿ ಒಂದು ವಿಚಾರವನ್ನ ಹೇಳೋದಿಕ್ಕಾಗೋದಿಲ್ಲ, ಪಾರ್ಟ್ ಅಲ್ಲಿ ಒಂದು ವಿಚಾರವನ್ನ ಬಿಡಿಸಿ ಹೇಳೋದಿಕ್ಕಾಗೋದಿಲ್ಲ. ಎಲ್ಲೋ ಒಂದ್ ಕಡೆ ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಇವುಗಳಲ್ಲಿ ಯಾವುದನ್ನ ಹೇಳಕ್ ಆಗೋದಿಲ್ವೋ ಅವುಗಳಿಗೆ ಎಲ್ಲಾದರೂ ಒಂದು ಕಡೆ ವಿಸ್ತಾರವಾಗಿ ಬರೆದು ತೋರಿಸುತ್ತೇವೆ. ವಾಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಂಡರ್ ಆರ್ಟಿಕಲ್ ಅಂಡ್ ವಾಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಂಡರ್ ಪಾರ್ಟ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಇನ್ ದ ಶೆಡ್ಯೂಲ್. ಇದು ಇದರ ಅರ್ಥ. ಸರಿನಾ? ಸೊ ಯೂನಿಯನ್ ಅಂಡ್ ಟೆರಿಟರಿ ಅನ್ನೋದಕ್ಕೆ ನಾನು ಅಲ್ಲಿ ಪೂರ್ತಿಯಾಗಿ ಬಿಡಿಸಿ ಬರೆಯಕ್ಕಾಗಲ್ಲ. ಎಷ್ಟು ರಾಜ್ಯಗಳಿವೆ, ಏನು, ಎತ್ತ, ಆ ರಾಜ್ಯಗಳ ವಿಸ್ತೀರ್ಣ ಎಷ್ಟು, ಆ ರಾಜ್ಯಗಳ ಪಾಪ್ಯುಲೇಷನ್ ಎಷ್ಟು, ಯಾವ ಒಂದು ಸಂದರ್ಭದಲ್ಲಿ ಅದು ನಿರ್ಮಾಣ ಆಯ್ತು, ಯಾವಾಗ ಅದಕ್ಕೆ ಯೂನಿಯನ್ ಟೆರಿಟರಿ ಅಂದ್ವಿ, ಯಾವಾಗ ಅದನ್ನ ರಾಜ್ಯ ಅಂತ ಹೇಳಿದ್ವಿ, ಈ ರೀತಿಯಾಗಿರೋಂಥದ್ದು. ಈಗ ಗೋವಾವನ್ನ ನಾವು ಅಡ್ಮಿಟ್ ಮಾಡ್ಕೊಂಡಿರೋ ಅಂಥದ್ದು ಸ್ವಾತಂತ್ರ್ಯ ಬಂದ ಆದ ಮೇಲೆ ತಾನೇ, ಅದಕ್ಕಿಂತ ಮುಂಚೆ ಅಲ್ಲ. ಸೊ ಇಂಡಿಯಾಗೆ ಅದು ಬಂದಂತಹ ಸಂದರ್ಭದಲ್ಲಿ ಅದನ್ನ ಪರ್ಟಿಕ್ಯುಲರ್ ಆಗಿ ಸ್ಟೇಟ್ ಊಟ ಕೊಟ್ಟಿದ್ವು. ಅದಕ್ಕೆ ಮೊದಲು ಏನಂತ ಕೊಟ್ಟಿದೀವಿ ಅದನ್ನ? ಯೂನಿಯನ್ ಟೆರಿಟರಿ. ದೆನ್ ವಿ ಕನ್ಸಿಡರ್ಡ್ ಇಟ್ ಆಸ್ ಎ ಸ್ಟೇಟ್.
ಸೊ ಈ ರೀತಿ ವಾಟ್ ಎವರ್ ಚೇಂಜಸ್ ಬೀನ್ ಮೇಡ್ ಕಂಪ್ಲೀಟ್ ಈಸ್ ಇನ್ಫಾರ್ಮೇಶನ್ ವಿಲ್ ಬಿ ಅವೈಲಬಲ್ ವಿತ್ ಇನ್ ದ ಶೆಡ್ಯೂಲ್. ಸೊ ಇಲ್ಲಿ ಏನಂತ ಹೇಳುತ್ತೆ ಅಂತಾರೆ, ಆರ್ಟಿಕಲ್ 1 ವಿಲ್ ಸ್ಪೀಕ್ ಅಬೌಟ್ ಇಂಡಿಯಾ, ದಟ್ ಈಸ್ ಭಾರತ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಇದೇ ತಾನೇ ಇರೋಂಥದ್ದು. ಸೊ ಇಫ್ ಯು ವಾಂಟ್ ಟು ನೋ ಅಬೌಟ್ ವಾಟ್ ಈಸ್ ದ ಟೆರಿಟರಿ, ವಾಟ್ ಆರ್ ದ ನಂಬರ್ ಆಫ್ ಸ್ಟೇಟ್ಸ್, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನಾವೆಲ್ಲಿ ಬರಬೇಕಾಗುತ್ತೆ, ಶೆಡ್ಯೂಲ್. ಇದಕ್ಕೆ ನಾವು ನೀವು ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ ನ ನೋಡಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಂತ ಹಾಕಿರ್ತಾರೆ ಅಂತಂದ್ರೆ ಮೇಲ್ನೋಟದಲ್ಲಿ 1 ಅಥವಾ 2 ಟಾಪಿಕ್ ನ ಹಾಕಿರ್ತಾರೆ, ಮತ್ತೆ ಕೆಳಗಡೆ ಏನಂತ ಬರ್ದಿರ್ತಾರೆ, ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ. ಇದೇ ತಾನೇ ಇರೋಂಥದ್ದು. ಸೊ ಸಂವಿಧಾನದಲ್ಲೂ ಅಷ್ಟೇನೆ, ಕಾನ್ಸ್ಟಿಟ್ಯೂಷನ್ ಅಷ್ಟೇನೆ, ದೇ ಆರ್ ಟೆಲ್ಲಿಂಗ್ ದಟ್ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಗೋ ಥ್ರೂ ಪರ್ಟಿಕ್ಯುಲರ್ ಶೆಡ್ಯೂಲ್ ಅಂತ. ಏನಾರ ಡೌಟ್ ಇದೆಯಾ? ಹಾಗೇನೆ ನಿಮಗೆ ಎಲ್ಲೋ ಒಂದ್ ಕಡೆ ಸಂದರ್ಭದಲ್ಲಿ ಯಾವ್ದೋ ಒಂದ್ ಕಡೆ ಹೋಗಿರ್ತೀರಾ, ಅಥವಾ ಯಾರೋ ಒಂದು ಕಸ್ಟಮರ್ ಕೇರಿಗೆ ಫೋನ್ ಮಾಡ್ತೀರಾ. ಆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದಾಗ ಅವರು ಮೊದಲು ರೋಬೋಟ್ ಮಾತಾಡುತ್ತೆ ನಿಮ್ ಜೊತೆ, ಅಥವಾ ಅಲ್ಲಿರುವಂತ AI ಮಾತಾಡುತ್ತೆ. ಏನು 1-2 ಇನ್ಫಾರ್ಮೇಶನ್ ಕೊಡುತ್ತೆ. ಏನಂತಂದ್ರೆ ನಿಮ್ ಹೆಸರೇನು, ನಿಮ್ಗೆ ಯಾವ ಮಾಹಿತಿ ಬೇಕು, ಅದು ಇದೆಲ್ಲ ಅಂತ ಕೇಳ್ಬಿಟ್ಟು ಕೊನೆಗೆ ಆ ಕೇಳಿರಂತ ಅದಕ್ಕೆ ಏನ್ ಕ್ವಶನ್ಸ್ ನ ಫೀಡ್ ಮಾಡಿದಾರಲ್ಲ ಅಷ್ಟಕ್ಕೆ ಮಾತ್ರ ಆನ್ಸರ್ ನ ಕೊಡುತ್ತೆ. ಆನ್ಸರ್ ಅದ್ರ ಹತ್ರ ಸಿಗ್ಲಿಲ್ಲ ಆದ್ರೆ ಏನಂತ ಹೇಳ್ತದು, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿಗಳನ್ನ ಸಂಪರ್ಕಿಸಿ. ಸೆನಾ ವಿ ಆರ್ ಕನೆಕ್ಟಿಂಗ್ ಟು ಅವರ್ ಕಸ್ಟಮರ್ ಎಕ್ಸಿಕ್ಯೂಟಿವ್, ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ಅಂತ. ಸೊ ಆ ರೀತಿಯಾಗಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಇರೋಂಥದ್ದು ಏನಂತ ಕರಿತೀವಿ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಶೆಡ್ಯೂಲ್ ಎಂದು ಕರೆಯುತ್ತೇವೆ. ಇದೇ ಇದರ ಅರ್ಥ. ಹಾಗೇನೆ ನೀವು ಯಾವ್ದಾರೋ ಒಂದು ಟೆಕ್ಸ್ಟ್ ಬುಕ್ ನ ನೋಡಿದ್ರೆ ಆ ಟೆಕ್ಸ್ಟ್ ಬುಕ್ ನಲ್ಲಿ ಯಾವ ರೀತಿಯಾಗಿರ್ತಾರೆ ಅಂದ್ರೆ ಮೊದಲು ಆತರು ಅವ್ರಿಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಅದ್ರ ಮುಖಾಂತರ ಇನ್ನ ಅದೇನಾರ ನಿಮ್ಗೆ ಸರಿಯಾಗಿ ತಿಳಿಲಿಲ್ಲ ಅಂತಂದ್ರೆ ಫಾರ್ ಮೋರ್ ಇನ್ಫಾರ್ಮೇಶನ್ ರೆಫರ್ ದಿಸ್ ಪರ್ಟಿಕ್ಯುಲರ್ ಅಪೆಂಡಿಕ್ಸ್ ಅಂತ ನೆನಪಿರ್ತಾನೆ. ಸೊ ಅದನ್ನ ನಾವೇನ್ ಕರಿತೀವಿ ಅಂತಾರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಶೆಡ್ಯೂಲ್ ಅಂತ ಕರೆಯುತ್ತೇವೆ. ಸೊ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಬಳಸಿದ್ರೆ ಅಪೆಂಡಿಕ್ಸ್ ಅಂತೇಳಿ ಬಳಸ್ತಾರೆ, ಅಥವಾ ಅಪೆಂಡಿಸಿಸ್ ಅಂತೇಳಿ ಬಳಸ್ತಾರೆ. ಹಾಗೇನೆ ನೀವೇನಾದ್ರೂ ಯಾವ್ದಾರ ಪಾಂಪ್ಲೆಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ್ರೆ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಅಂತ ಬಳಸ್ತಾರೆ. ಅದೇ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಶೆಡ್ಯೂಲ್ ಅನ್ನೋದನ್ನ, ಶೆಡ್ಯೂಲ್ ಯಾವ್ದಕ್ ಬಳಕೆ ಆಗಿರುತ್ತೆ, ವಾಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಓವರ್ ಹಿಯರ್ ಇನ್ ಡೀಟೇಲ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಇನ್ ದ ಶೆಡ್ಯೂಲ್ ಪಾರ್ಟ್. ಏನೋ ಡೌಟ್ ಇದೆಯಾ? ಸರಿನಾ? ಸೊ ಅಲ್ಲೇ ನೀವೇನೇ ನೋಡಿ